చేస్తాను ఇదేనా బాబు నెంబర్ అప్పుడే చూపించింది నెంబర్ ఇది ఎందుకు సమస్య ಬಂದು ಕರಿಬೇಕಾ ಮಾಮಾ ಮೊಬೈಲ್ ಮೊಬೈಲ್ ಬಂದು ಆಮೇಲೆ ನಿಂದ ಆಪ್ಷನ್ ಯಾಕಂದರೆ ನಾವು ಮೊನ್ನೆ ದೇವಸ್ಥಾನದಲ್ಲಿ ಚೋರಿ ಆಗಿರೋರ ಬಗ್ಗೆ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಾನು ತನಿಖೆ ಮಾಡಲ್ಲ, ಅದನ್ನು ಮಾಡ್ತೀನಿ. ಇಲ್ಲಿ ನೀವು ಬರೋದು ಮುಂಚೆ 2016ರಲ್ಲಿ ಚೆನ್ನೈ ಕಾರಿಡಾರ್ಗೆ ಭೂ ಸ್ವಾಧೀನ ಆಗಿದೆ. 2016ರಲ್ಲಿ ಚೆನ್ನೈ ಕಾರಿಡಾರ್ಗೆ ಭೂ ಸ್ವಾಧೀನ ಆಗಿದೆ. ಅದರಲ್ಲಿ ಕೆಲವರಿಗೆ ನಮ್ಮ ಗ್ರೇಟ್ ಇದ್ದಾಗ ಅದನ್ನು ವರದಿ ಹಾಕಿ 11 ಜನಕ್ಕೆ 6 ಕೋಟಿ ರೂಪಾಯಿ ಪರಿಹಾರ ಕೊಡ್ತೇವೆ. ಅದನ್ನು ನಾವು ಅದರಲ್ಲಿ ಏತರಲ್ಲಿ ಸರ್ವೆ ನಂಬರ್ 34 ನೀವೇನು ಮೊನ್ನೆ ಹೋಗಿದ್ವಿ, ಮೊನ್ನೆ ಅವ್ರು ಕೇಳಿದ್ರೆ ಹೋಗಿದ್ರು ಅಂತೇಳಿ ಹೇಳಿದ್ರು. ಅಲ್ಲಿ 200ರಿಂದ 300 ಎಕರೆ ಗೋಮಾಳ ಇದೆ. ಅದನ್ನೆಲ್ಲ ಸರ್ವೆ ಮಾಡಬೇಕಾದ್ರೆ ಅದು ಆಗಲ್ಲ. ಅದು ಬೇರೆ ಇವಾಗ ರಸ್ತೆಗೆ ಏನಾಗಿದೆ ಅದು ರಾಷ್ಟ್ರಪತಿ ಅಂತೇಳಿ ಹೆಸರು ಬಂದಿದೆ. ವಾಣಿಯಲ್ಲಿ ರಾಷ್ಟ್ರಪತಿ ಬಂದಿದೆ. ನಾವು ಒಂದು ದಿನ 2 ದಿನ ಆಗಿದ್ರೆ ನಾವು ಕೇಳ್ತಾರೆ ಬೆಂಗಳೂರು ಕೊಳತೂರು ಹೊಸಕೋಟೆ ಮಾಲೂರು ವ್ಯಾಪ್ತಿಯಲ್ಲಿ ಏನಿದೆ ಆ ವ್ಯಾಪ್ತಿಯಲ್ಲಿ ಬಂಗಾರಪೇಟೆ KTF ಅಲ್ಲಿ ವರದಿ ಕೇಳ್ತಾರೆ. ಆದರೆ ಗಡಿ ಭಾಗದ ಮುಳುಭಾಗದ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಅದು ಯಾಕೆ ಟಾರ್ಗೆಟ್ ಮಾಡಿದಾರೋ ಗೊತ್ತಿಲ್ಲ. ವಿಶೇಷ ಭೂಸ್ವಾಧೀನ ಅಧಿಕಾರಿ ಕೋಲಾರ ಅವರು ನಿಮ್ಗೆ ವರದಿ ಕಳಿಸ್ತಾರೆ ಈ ರೈತರಲ್ಲಿ ಇದ್ದಾರಾ ಇಲ್ಲ. ಇವರು 2000 ಅವರು ತಾತನಿಗೆ 1985-65 ಆಗಿದೆ. ಅವರು ಅದಾಗಿದೆ. 85 ಗಂಟೆ ಪಾಣಿನೂ ಬಂದಿದೆ, ಅದೇ ಕೈ ಬರಹ ಪಾಣಿನೂ ಬಂದಿದೆ. ಆಮೇಲೆ ಏನಾಯಿತು ಅಂತೇಳಿ ಗೊತ್ತಿಲ್ಲ. ಅದು ಯಾಕೆ ಆಗಿದೆ ಅಂತೇಳಿ ನಾನು ವರದಿನೂ ಕೇಳಿದ್ದೀನಿ, ಮಾಹಿತಿ ಕೇಳಿದ್ದೀನಿ. ಇಲ್ಲಿ ನಮ್ಮ ತಾಲೂಕು ದಾಖಲೆ ವಿಭಾಗ ಅದು ಇವ್ರಿಗೂ ಅದು ಗೊತ್ತಿಲ್ಲ. ಆಮೇಲೆ ಶ್ರೀನಿವಾಸ ಸರ್ ಎಲ್ಲ ಆಗೋಯ್ತು, ಏನು ಸಾಯಬಹುದು ಫೈನಲ್ ಆಗೋದು ಎಲ್ಲ ವರದಿ ಆಗ್ಬೋದು. ವರದಿಯಲ್ಲಿ ಕಾಮಗಾರಿ ನಡೆಸಿದ ಬಗ್ಗೆ ಅಂದರೆ ಎಷ್ಟು ಹೋಗಿದೆ ಅಂತ ಜಮೀನು ಕೊಟ್ಟಿದ್ದಾರೆ. ಬಟ್ ಅವ್ರೇನು ಹೇಳಿದ್ದಾರೆ ಅಂತ ವಿಶೇಷ ಗೊತ್ತಿಲ್ಲ. 34ರಲ್ಲಿ ಎಷ್ಟು ಹೋಗಿದೆ, ಅವ್ರದ್ದು ಎಷ್ಟು ಹೋಗಿದೆ, ಅವ್ರ ತಾತನಲ್ಲ ಅವ್ರ ಅಪ್ಪನೂ ಇದೆ, ಇಬ್ಬರು ತಿಳ್ಕೊಂಡಿದ್ದಾರೆ. ಆ ವರದಿ ಅವರು ಅರ್ಜೆಕ್ಟ್ ಮಾಡಿ ಎಷ್ಟು ಚದರ ಕಿಲೋಮೀಟರ್ ಹೋಗಿದೆ ಅಂತ ಅವ್ರು ಕೇಳ್ತಾರೆ. ಕೊಂಡಪ್ಪನವ್ರಿಗೆಲ್ಲ ಗೊತ್ತು. ಆಯಿತು, ನಾನು ಸಾಹೇಬ್ರ ಹತ್ರ ಮಾತಾಡಿ ಮಾಡಿಕೊಡ್ತೀನಿ ಅಂತ ಇದುವರೆಗೂ ಎಲ್ಲ ಇದೆ. ಎಲ್ಲ ಶ್ರೀನಿವಾಸ ಅವ್ರಿಗೆ 50 ಲೆಟರ್ ಕೊಟ್ಟಿದ್ದೀನಿ. ನಿನ್ನೆಲ್ಲ ಮನೆಯಲ್ಲಿ ಹಣ ಎಲ್ಲ ಆಗೋಯ್ತು. ಸಾಹೇಬ್ರು ಏನೋ ಎಲ್ಲೋ ಹೋಗಿದ್ದಾರೆ, ಈಗ ಬರ್ತಾನೆ ನಿಮ್ಮದು ಫೈನಲ್ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ. ಅದನ್ನು ಕೇಳಿ ಅವ್ರು ಎಷ್ಟು ದಿನಕ್ಕೆ ಕಾಯ್ತಾ ಇದ್ದಾರೆ ಕೇಳಿ. ಅಲ್ಲ ಮೊನ್ನೆ ಹೋಗಿದ್ದು, ಇದು ಹೋದ್ಮೇಲೆ ಅವ್ರು ಏನು ಹೇಳಿದ್ರೆ ನಮಗೆ ಸಂಕ್ಷಿಪ್ತ ವರದಿ ಬೇಕಿಲ್ಲ, ಕಡೀಲಿ ಹಾಕಿದ್ದಾರೆ. ಎಷ್ಟು ಅಂದರೆ ಎಷ್ಟು ಚದರ ಮೀಟರ್ ಇದೆ ಮತ್ತು ವೆಂಕಟೇಶಪ್ಪ ಎಷ್ಟು ಹೋಗಿದೆ ಈ ನಂಬರ್ ಅದು. ಆ್ಯಕ್ಚುಲಿ ವರದಿನ ಅದರಲ್ಲೇ ನಾವು ಯಾವುದು ಇದು ಮಾಡ್ಕೊಂಡಿದ್ದಿಲ್ಲ. ಮತ್ತು ಕೆರೆಗಳು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ನಿಮಗೆ ರೋಲ್ ಬಂದಿದೆ. ನಮಗಿವಾಗ ಜಮೀನುಗಳು ಸಿಗ್ತಾ ಇದೆ.
ಟೊಮಾಟೊ ಮಾರ್ಕೆಟ್ ಪಕ್ಕದಲ್ಲಿ 68 ಎಕರೆ ಬೆಂಗಳೂರು ಮೂಲದ ಕಿರಣ್ ಕುಮಾರ್ ರೆಡ್ಡಿ ಮತ್ತು ಮಲ್ನಾಥ್ ರೆಡ್ಡಿ ಅಂತಿದೆ. ಆ ಮಲ್ನಾಥ್ ರೆಡ್ಡಿ ಅನ್ನೋರಿಗೆ 2 ಎಕರೆ, ಅದು ಸುಬ್ರಹ್ಮಣ್ಯ ಅವ್ರಿಗೆ ಕೆಲವರು ಜಮೀನು ಹಂಗೆ ಉಳಿಸಿ ಅದನ್ನು ಸರ್ವೆ ಕೂಡ ಮಾಡಿಸಿದ್ರು. ಏಕಾಏಕಿ ಇವಾಗ ಅವರು ಯಾರೋ ತಾಯಿ ಹೆಸರಲ್ಲಿ ಯಾರಿಗೋ ಮಂಜೂರು ಮಾಡಿದಾಗ ಕಟ್ಟಾರೆ. ಅದು ಮೊನ್ನೆ ನಾನು ಜನಸ್ಪಂದನೆ ಹಂಗೆ ಹಿಂದೆ ಬೇಡ, ಇದೇ ಬೇಡ, ಇನ್ನೂ ಬೇಡ, ಇನ್ನೂ ಬೇಡ, ಹಿಂದೆ ಬೇಡ, ಇನ್ನೂ ಬೇಡ, ಕೈ ಬಿಡೋಣ. ಓಕೆ